ನಮಸ್ಕಾರಗಳು. ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಹಾಗೂ ತಾಲೂಕು ಪಂಚಾಯತ್ ಅಂಕೋಲಾ ಇವರ ಆಶ್ರಯದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಗದ್ದೆಯಲ್ಲಿ ಪ್ರಧಾನಮಂತ್ರಿ ಪೋಷಣಾ ಶಕ್ತಿ ನಿರ್ಮಾಣ ಮತ್ತು ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆ ಮತ್ತು ಪೋಷಕರ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಶಾಲಾ ಸಭೆ ಮತ್ತು ಪೋಷಕರ ಸಭೆಗೆ ಆಗಮಿಸಿದಂತಹ ಎಲ್ಲರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಬ್ರಿಜಿಟಾ ಕೋರಿಯಾರ್ ಅವರು. (2025) 26ನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಕಾರ್ಯ ಸೋಷಿಯಲ್ ಆಡಿಟ್ ಈ ಒಂದು 24ರಿಂದ 24/11/2025ರಿಂದ ಇವತ್ತಿನ ದಿನದವರೆಗೆ ನಮ್ಮ ಶಾಲೆಯಲ್ಲಿ ನಡೆಸಿದ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದ ಮೇಡಮ್ ಗೀತಾ ಗಾಂವ್ಕರ್ ಹಾಗೂ ಅವರ ಒಂದು ವಿಆರ್ಪಿಗಳ ತಂಡದಿಂದ ನಡೆದಿದೆ. ಈ ಒಂದು ಅಂತಿಮ ಘಟ್ಟ ಇವತ್ತು ಪಾಲಕರ ಪೋಷಕರ ಪೂರ್ವ ನಾಗರಿಕರ ಸಭೆಯಲ್ಲಿ ಹಾಜರಿರುವಂಥ ನಮ್ಮ ಸಭೆಯ ಅಧ್ಯಕ್ಷರಾದ ಶ್ರೀಯುತ ಮಂಜು ಸರ್ ಅವರು, ಶಿಶು ಅಭಿವೃದ್ಧಿ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಉಪಸ್ಥಿತರಾಗಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ವತಿಯಿಂದ ಮತ್ತು ಎಲ್ಲ SDMC ಹಾಗೂ ಪೋಷಕರ ವತಿಯಿಂದ ಹಾಗೆ ನಮ್ಮ SDMC ಅಧ್ಯಕ್ಷರು ಸಭೆಯಲ್ಲಿ ಹಾಜರಿದ್ದರೆ ಅವರಿಗೂ ಆತ್ಮೀಯ ಸ್ವಾಗತ. ಮೇಡಮ್ ಗೀತಾ ಗಾಂವ್ಕರ್ ಅವರು ತಾಲೂಕು ಸಂಪನ್ಮೂಲ ವ್ಯಕ್ತಿಗಳು, ಸಾಮಾಜಿಕ ಪರಿಶೋಧನಾ ವಿಭಾಗ, ತಾಲೂಕು ಪಂಚಾಯತ್ ಅಂಕೋಲಾದವರು ಒಂದು ವಾರದ ಕಾಲ ನಮ್ಮ ಜೊತೆಗೆ ವಹಿಸಿಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿ ನಮ್ಮ ಜೊತೆಗೆ ಎಲ್ಲ ಕಾಗದ ಪತ್ರ ಆಗಲಿ ಪ್ರತಿ ಒಂದು ಒಬ್ಸರ್ವೇಷನ್ಸ್ ಮಾಡಿ ಅವರೇನು ಇವತ್ತಿನ ಒಂದು ಸಭೆಯಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಈ ಒಂದು ಪರಿಶೋಧನಾ ಕಾರ್ಯದಲ್ಲಿ ವಿಆರ್ಪಿಗಳು ನಮ್ಮ ಶಾಲೆಯಲ್ಲಿ ಒಂದು ವಾರದ ಕಾಲ ನಮ್ಮ ಈ ಒಂದು ಕಾರ್ಯದಲ್ಲಿ ತೊಡಗಿಸಿದರೆ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೊಡ್ತೇವೆ. ಹಾಗೆ ನಮ್ಮ SDMC ಸದಸ್ಯರು, ಪಾಲಕರು, ಪೋಷಕರು, ನಾಗರಿಕರು, ಮಕ್ಕಳು ಹಾಗೂ ನಮ್ಮ ಶಿಕ್ಷಕರ ವರ್ಗದವರಿಗೂ ಕೂಡ ಈ ಸಭೆಗೆ ಸ್ವಾಗತವನ್ನು. ಈ ಶಾಲಾ ಸಭೆ ಮತ್ತು ಪೋಷಕರ ಸಭೆಗೆ ಆಗಮಿಸಿದಂತಹ ಎಲ್ಲರನ್ನು ಸ್ವಾಗತಿಸಿದ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಬ್ರಿಜಿಟಾ ಕೋರಿಯಾರ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ನಾಳೆ ಗೀತೆ. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರ ಅವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನಂತ ಭಾರತ ಜನನಿಯ ತನುಜಾತೆ, ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಾಸ್ವರ ದಿವ್ಯಾರಣ್ಯ, ರನ್ನಶರಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾ
ನಾಡಗೀತೆಯನ್ನು ಹೇಳಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ಪ್ರಾಸ್ತಾವಿಕ ನುಡಿ ಶ್ರೀಮತಿ ಗೀತಾ ಗಾಂವ್ಕರ್, ತಾಲೂಕು ಸಂಪನ್ಮೂಲ ವ್ಯಕ್ತಿಗಳು, ಸಾಮಾಜಿಕ ಪರಿಶೋಧನಾ ವಿಭಾಗ, ತಾಲೂಕು ಪಂಚಾಯತ್ ಅಂಕೋಲಾ ಇವರಿಂದ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಗಣ್ಯರೇ, ಶಿಕ್ಷಕರಾದರೆ ಮತ್ತು ಪಾಲಕ ಪೋಷಕರೇ, ಇವತ್ತಿನ ಈ ಒಂದು ಸಭೆ ಅಲ್ಲ, ಚರ್ಚಾಕೂಟ ಅಂತಲೂ ಹೇಳ್ಬೋದು. ಸಾಮಾಜಿಕ ಪರಿಶೋಧನೆ ತಮಗೆಲ್ಲ ಗೊತ್ತಿರುತ್ತೆ, ಸಮಾಜದೊಡನೆ ಬೆರೆತು ಮಾಡುವಂತದ್ದು ಸಾಮಾಜಿಕ ಪರಿಶೋಧನೆ. ಈ ಹಿಂದೆ 2009-10ರಿಂದ ನರೇಗಾ ಯೋಜನೆ ಯಾವಾಗ ಸ್ಟಾರ್ಟ್ ಆಗಿದೆ ನಮ್ಮ ಜಿಲ್ಲೆಗೆ ಬಂತು, ಅವಾಗಿಂದ ಈ ಸಾಮಾಜಿಕ ಪರಿಶೋಧನೆ ನಡೀತಾ ಇದೆ. ನಮ್ಗೆಲ್ಲ ಗೊತ್ತಿರುವಂತೆ ಮೊದಲು ಪಂಚಾಯತ್ಗಳಲ್ಲಿ ವರ್ಷಕ್ಕೆ 2 ಸಲ ಈ ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತಾ ಇದ್ವಿ ನರೇಗಾ ಯೋಜನೆಯಿಂದ. ಕ್ರಮೇಣವಾಗಿ ಅದರ ಒಂದು ಫಲಶ್ರುತಿಯಿಂದ ಪ್ರತಿಯೊಂದು ಯೋಜನೆಯು ಸಹಿತ ಈ ಸಾಮಾಜಿಕ ಪರಿಶೋಧನೆಗೆ ಅಳವಡಿಕೆ ಆಯಿತು. ಈಗಾಗಲೇ ಈ ಹಿಂದೆ ಆಯ್ದ ಶಾಲೆಗಳಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆಯನ್ನ ಮಾಡಿದ್ವಿ ನಾವು ಕೆಲವು ಶಾಲೆ. ಈಗಾಗಲೇ ನಮ್ಮ ಒಂದು ಅಂಕೋಲಾ ತಾಲೂಕಿನಲ್ಲಿ ಸುಮಾರು 9-10 ಶಾಲೆಗಳ ಸಾಮಾಜಿಕ ಪರಿಶೋಧನೆ ಆಗಿದೆ ಮಧ್ಯಾಹ್ನ ಉಪಹಾರ ಯೋಜನೆ. ಈ ಸಲ ಅವಧಿಯಲ್ಲಿ ಮತ್ತೆ ನಮ್ಮಲ್ಲ 4 ಮನೆ ತಗೊಂಡಿದ್ದಾರೆ. ಅದರಲ್ಲಿ ಫಸ್ಟ್ ಇದು ಶಾಲೆ ಮಧ್ಯಾಹ್ನ ಉಪಹಾರ ಯೋಜನೆ ಮತ್ತು ಸಮಗ್ರ ಶಿಕ್ಷಣ. ಈಗಾಗಲೇ ಶಾಲೆಗೆ ತಮಗೆಲ್ಲ ಗೊತ್ತಿರುವಂತೆ ನಾವು ನೀವು ಕಲಿಬೇಕಾದ್ರೆ ಶಿಕ್ಷಣದ ಹೊರತಾಗಿ ಯಾವುದೇ ಬೆನಿಫಿಟ್ ಸಿಗ್ತಾ ಇರಲಿಲ್ಲ ನಮಗೆ. ಆದ್ರೆ ಈಗ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಶಾಲೆಗಳಿಗೆ 2 ರೀತಿಯಲ್ಲಿ ಸೌಲಭ್ಯವನ್ನ ಮಕ್ಕಳಿಗೆ ಕೊಡ್ತಾ ಇದೆ. ಒಂದು ಮಧ್ಯಾಹ್ನ ಉಪಹಾರ ಯೋಜನೆ, ಇನ್ನೊಂದು ಸಮಗ್ರ ಶಿಕ್ಷಣ ಯೋಜನೆ. ಅಂದ್ರೆ ಮಧ್ಯಾಹ್ನ ಉಪಹಾರ ಯೋಜನೆ ತಮಗೆಲ್ಲ ಗೊತ್ತಿರ್ಬೇಕಲ್ಲ. ಈ ಒಂದು ಮಧ್ಯಾಹ್ನ ಉಪಹಾರ ಯೋಜನೆ ಅಸ್ತಿತ್ವಕ್ಕೆ ಬಂದದ್ರಿಂದ ನಮ್ಮ ಮಕ್ಕಳಿಗೆ ಇಲ್ಲಿ ಫ್ರೀಯಾಗಿ ಊಟ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ, ಶಿಕ್ಷಣ ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ, ಪ್ರತಿಯೊಂದು ಬೆನಿಫಿಟ್ ಅನ್ನ ನಾವು ಪಡ್ಕೊಳ್ತಾ ಇದ್ದೇವೆ. ಆದ್ರೆ ಮಕ್ಕಳಿಗೆ ಈ ಒಂದು ಯೋಜನೆಯಿಂದ ಏನೇನ್ ಸಿಗ್ತಾ ಇದೆ ಅಂತ ಫಸ್ಟ್ ನಿಮ್ಮ ಹತ್ರ ಕೇಳ್ಕೊಳ್ತೇನೆ, ಆ ನಂತರ ನಾನು ಮಾತಾಡ್ತೇನೆ. ಈ ಒಂದು ಸಮಗ್ರ ಶಿಕ್ಷಣ ಯೋಜನೆ ಇರ್ಬೋದು ಅಥವಾ ಮಧ್ಯಾಹ್ನ ಉಪಹಾರ ಯೋಜನೆ ಇರ್ಬೋದು, ಇದರಿಂದ ನಿಮ್ಮ ಮಕ್ಕಳಿಗೆ ಏನು ಸರ್ಕಾರ ಸೌಲಭ್ಯಗಳನ್ನು ಕೊಡ್ತಾ ಇದೆ, ಏನೇನು ಸೌಲಭ್ಯ ಸಿಗ್ತಾ ಇದೆ ನಿಮ್ಮ ಮಕ್ಕಳಿಗೆ? ಯಾರಾದ್ರೂ ಹೇಳಿ, ಒಬ್ಬರು ಇದ್ದಿದ್ದು ಹೇಳಿ, ಹೇಳ್ತೀರಾ? ಯಾರಾದ್ರೂ ಹೇಳಿ. ಗೊತ್ತಿಲ್ವಾ? ಏನು ಸೌಲಭ್ಯ ಸಿಗ್ಲಿಲ್ವಾ? ಹಾ, ಎದ್ದಿಟ್ಕೊಳ್ಳಿ, ಹೇಳಿ. ಬಟ್ಟೆ, ಬೂಟು, ಸಾಕ್ಸ್, ಮತ್ತೆ ಐಡೆಂಟಿ ಕಾರ್ಡ್, ಊಟ, ಮತ್ತೆ ಹಾಲು. ನೀವು ಕೂತ್ಕೊಳ್ಳಿ. ಮತ್ತೆ ಯಾರು ಅವ್ರು ಬಿಟ್ಟದನ್ನು ಮತ್ತೆ ಹೇಳಿ. ನಿಮ್ಮ ಮಕ್ಕಳಿಗೆ ಸಿಗ್ತಾ ಇದೆಯಲ್ಲ ಈ ಸೌಲಭ್ಯ ಅಲ್ಲ? ಹಾ, ಮತ್ತೇನ್ ಸಿಗ್ತದೆ ಇದು ಹೊರತಾಗಿ? ಇಂಪಾರ್ಟೆಂಟ್ ಬಿಟ್ಟಿದ್ದಾರೆ 1-2-3. ಬಾಳೆಹಣ್ಣು, ಮೊಟ್ಟೆ ಇಲ್ದಿದ್ರೆ ಬಾಳೆಹಣ್ಣು ಅಲ್ವಾ? ಅಂದ್ರೆ ಮೊಟ್ಟೆ ಬೇಡ ಅಂದವ್ರಿಗೆ ಬಾಳೆಹಣ್ಣು ಕೊಡ್ತಾ ಇದ್ದಾರೆ. ಹಾ, ಮತ್ತೆ ನೀವು ಮಕ್ಕಳ ಹತ್ರ ಮನೆಗೆ ಹೋದ ತಕ್ಷಣ ಕೇಳ್ತೀರಲ್ವಾ ಏನ್ ಮಾಡಿದ್ರಿ? ಟೈ ಬೆಲ್ಟ್ ದಾನಿಗಳು ಕೊಟ್ಟಿದ್ರು, ಸರ್ಕಾರದಿಂದ ಕೊಟ್ಟಿದ್ದಾರೆ. ಪುಸ್ತಕ ಸರ್ಕಾರದಿಂದ ಕೊಟ್ಟಿದ್ದು. ಮತ್ತೆ ಅಲ್ಲ, ಹಾಲು, ಮತ್ತೆ ಪುಸ್ತಕ, ಊಟ. ದೂರದಿಂದ ಬರೋ ಮಕ್ಕಳಿಗೆ ಸಾರಿಗೆ ಸಾರಿಗೆ ಬರುತ್ತೆ. ಅದು ಮತ್ತು ಬಿಟ್ಟಿದ್ದೀರಿ ಇಂಪಾರ್ಟೆಂಟ್ ಹೇಳಲಿಲ್ಲ ನೀವು ಹೇಳ್ಬೇಕು. ಬರ್ತಾ ಇದೆಯಾ? ಇಲ್ಲ, ಈಗ ಮತ್ತೆ ಹೇಳ್ತಾ ಇದ್ರಲ್ಲ ಕೊರೋನಾ ನಂತರ ಸ್ಕಾಲರ್ಗೆ ವೆರಿ ಗುಡ್ ಗುಳಿಗೆ ಅಲ್ವಾ? ಎಂತ ಗುಳಿಗೆ ಕೊಡ್ತಾರೆ? ಯಾವ ಕೊಡ್ತಾರೆ ಅದು ಹೇಳ್ಬಿಡಿ ಮೇಡಮ್. ಅದಕ್ಕೆ ಹೇಳ್ತೆ ಯಾವ ಕೊಡ್ತಾರೆ ಆ ಗುಳಿಗೆ? ಯಾರಾದ್ರೂ ಹೇಳಿ, ಅವ್ರು ಹೇಳ್ಬೇಕಂತಿಲ್ಲ. ಹೌದು, ಯಾವಾಗ ಅಂತ? ಆ ಶಾಲೆ ಟೀಚರ್ಸೇ ಕೊಡ್ತಾರೆ. ನನ್ನ ಲೆಕ್ಕ ಕೇಳಿದ್ರಲ್ಲ, ವಾರಕ್ಕೊಂದ್ಸಲ ಕೊಡ್ತಾರೆ. ಅದನ್ನು ಹೇಳ್ತೇನೆ ನಾನು, ಸೋಮವಾರ ಕೊಡ್ತಾರೆ. ಕೇಳಿ ಹೌದಲ್ವ ಅಂತ. ಅಲ್ಲ ಮೇಡಮ್? ಮತ್ತೆ ಹೋಗ್ಲೋಗಿದ್ ಕಡಿಮೆ ಇದ್ದವರಿಗೆ ಸಿರಪ್ ಇದೆ, ನಾಲ್ಕು ಇದೆ. ಅದು ಇದೆನಾ? ಎಂಟ್ರಿ ಮಾಡಿ ಅದನ್ನ ಮಾಡ್ತಾ ಇದ್ದಾನೆ. ಸಿರಪ್ ಕೊಡ್ತಾ ಇದ್ದಾರಲ್ಲ.
ಯಾವ್ದು ಹಿಮೋಗ್ಲೋಬಿನ್ ಕಡಿಮೆ ಆದ್ರೆ ಮಕ್ಕಳಿಗೆ ಮತ್ತೆ ಇವರಿಗೆ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದಾರೆ. ಆನಂತರ ಜಂತುಗಳಿಗೆ ಅಂದ್ರಲ್ಲ ನೀವು, ಅದು 6 ತಿಂಗಳಿಗೆ ಒಮ್ಮೆ ಕೊಡ್ತಾರೆ, ವರ್ಷಕ್ಕೆ 2 ಸಲ ಅಲ್ಲ ಮೇಡಮ್? ವರ್ಷಕ್ಕೆ 2 ಸಲ ಕೊಡ್ತಾರೆ. ಆನಂತರ ವರ್ಷಕ್ಕೊಬ್ರು ಬರ್ತಾರೆ ಶಾಲೆಗೆ. ಯಾರು ಬರ್ತಾರೆ? ಮಕ್ಕಳ ಹತ್ರ ಮಕ್ಕಳಿಗೆ ಇಷ್ಟು ಕಾರ್ಡ್ ಮಾಡಿದ್ದಾರೆ, ಆ ಕಾರ್ಡ್ ಕೊಟ್ಕೊಂಡು ಕಳ್ಸ್ಕೊಡ್ತಾರೆ. ನೀವು ಯಾವ ಪಾಲಕರು ಬಂದಿದ್ರ ದಿವಸ ಯಾವಾಗಾದ್ರು? ಬೇಡ ಬೇಡ ಮತ್ತೆ ಅದಾಯ್ತು. ಅವರೆಲ್ಲ ಗೊತ್ತಾಗಬೇಕಂತ ಹೇಳಿಲ್ಲ. ಕಡೆಗೆ ನಿಮ್ಮ ಮಕ್ಕಳಿಗೆ ಊಟಕ್ಕೆ ಏನೇನ್ ಕೊಡ್ತಾರೆ? ಏನೇನ್ ಕೊಡ್ತಾರೆ ಹೇಳಿ ನೋಡುವ. ಯಾರದು ಬಾಳೆಹಣ್ಣು, ಮೊಟ್ಟೆ, ಉಪ್ಪಿನಕಾಯಿ, ಬಾಳೆಹಣ್ಣು, ಮೊಟ್ಟೆ ಒಂದೇ ಸಲ ಎಲ್ಲ ಕೊಡ್ತೀವಿ. ಲೇಡೀಸ್ ಹೇಳಿ ಕೇಳುದಿಲ್ವಾ ನಿಮ್ಮ ಮನೆ ಹೋಗ್ಕೊಳ್ಳಿ ಮಕ್ಕಳ ಹತ್ರ? ಕೇಳ್ತಾರೆ ಹೇಳ್ತೀರಲ್ಲ? ಏನಂತಾರೆ? ಮೊಟ್ಟೆ ಕೊಡ್ತಾರೆ, ಮೊಟ್ಟೆ ಇದ್ರೆ ಬಾಳೆಹಣ್ಣು ಮತ್ತೆ ಹಾಲು ಮತ್ತೆ ಅನ್ನ ಸಾರು ಉಪ್ಪಿನಕಾಯಿ ಗೊತ್ತಿದೆಯಲ್ಲ, ಇಷ್ಟೆಲ್ಲ ಕೊಡ್ತಾರೆ. ಈಗ ಇಲ್ಲಿ 2 ಯೋಜನೆ ನೋಡಿ. ಒಂದು ಮಧ್ಯಾಹ್ನ ಉಪಹಾರ ಯೋಜನೆ. ಮಧ್ಯಾಹ್ನ ಉಪಹಾರ ಯೋಜನೆ ಊಟ, ಹಾಲು, ರಾಗಿ ಮಾಲ್ಟು ಎಲ್ಲ ಬಂತು. ಇದ್ರೊಳಗೆ ಮಧ್ಯಾಹ್ನ ಉಪಹಾರ ಯೋಜನೆ ಬಂತು. ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಪುಸ್ತಕ, ಇದು ಬೂಟು, ಸಾಕ್ಸು, ಆನಂತರ ಬಟ್ಟೆ, ಯೂನಿಫಾರ್ಮ್ ಯಾರು ಹೇಳಿಲ್ಲ. 2 ಜೊತೆ ಯೂನಿಫಾರ್ಮ್ ಕೊಡ್ತಾರೆ ಅಲ್ವಾ? ಹೇಳಿದ್ದೀರಾ? ಆನಂತರ ಇದು ದೂರದಿಂದ ಬರುವಂತ ಮಕ್ಕಳಿಗೆ ವರ್ಷಕ್ಕೆ 6,000 ರೂಪಾಯಿ. 11 ಮಕ್ಕಳ ಹೆಸರು ಬಂದಿದೆ ಅಂತ ಈಗಾಗಲೇ. ಜಮಾ ಆಗ್ಬಹುದು. ನಾಳೆ ಜಮಾ ಆಗಿಲ್ಲ ಅಂತ ಮತ್ತೆ ಮೇಡಮ್ ಬಂದು ಬಳ್ಬಿಡಿ, ಜಮಾ ಆಗ್ತದೆ. ಮತ್ತೆ ಅದ್ರ ಹೊರತಾಗಿ ಡಾಕ್ಟರ್ ಪ್ರತಿ ವರ್ಷಕ್ಕೊಮ್ಮೆ ಟೆಸ್ಟ್ ಮಾಡ್ತಾರೆ, ಗುಳಿಗೆ ಕೊಡ್ತಾರೆ. ಇದಷ್ಟನ್ನು ಮಾಡಿದ್ರೆ ನೀವು ಎಷ್ಟು ಕೊಡ್ತೀರಿ? ದುಡ್ಡು ಎಷ್ಟು ಕೊಡ್ತೀರಿ? ಏನು ಕೊಡೋದಿಲ್ಲ, ಏನು ಕೊಡುದಿಲ್ಲ. ಎಲ್ಲ ಗೌರ್ಮೆಂಟ್ ವೆರಿ ಗುಡ್. ನೋಡ್ರಿ, ಸರ್ಕಾರ ಇಷ್ಟೆಲ್ಲ ಸವಲತ್ತುಗಳನ್ನ ನೀಡಿ ನಿಮ್ಮ ಮಕ್ಕಳಿಗೆ ಸವಲತ್ತುಗಳನ್ನು ಕೊಡ್ತಾ ಇದೆ ಅಲ್ವಾ? ನೀವು ಇದಕ್ಕೆ ಸಂಬಂಧಪಟ್ಟಂತೆ ಶಾಲೆಗೆ ಯಾವಾಗ ಬರ್ತೀರಿ? ಪಾಲಕರು ಯಾರಾದ್ರು ಬರ್ತೀರಾ ಶಾಲೆಗೆ? ಅದಾಯ್ತು, ಮೀಟಿಂಗು ಜನವರಿ 26 ಗಣರಾಜ್ಯೋತ್ಸವ ಆಯ್ತು. ಅವಾಗ ಬರ್ತೀರಲ್ಲ. ಈಗ ಅಡಿಗೆ ಊಟ ಮಕ್ಕಳು ಯಾವಾಗ ಊಟ ಮಾಡ್ಬೇಕಾದ್ರೆ ಬಂದಿದ್ರ? ಯಾವಾಗ ಬಂದಿದ್ರು? ಕಡೆಗೆ ಅಲ್ಲಿ ಊಟ ಮಾಡ್ಕೊಂಡು ಒಂದು ಪುಸ್ತಕ ಇತ್ತು, ರುಚಿ ರುಚಿ ಪುಸ್ತಕ ಅಂತ, ಅದ್ರೊಳಗೆ ಬರ್ದಿದ್ರ? ಕೇಳಿದ್ರಿ. ಯಾಕೆ ಕೇಳಿದ್ರೆ, ಈಗ ನಮ್ಗೆ ನಾವು ಯಾಕೆ ಬಂದಿದ್ದೇವೆ ಅಂದ್ರೆ, ಈ ಎಲ್ಲಾ ಸವಲತ್ತುಗಳು ನಿಮ್ಗೆ ಸಿಕ್ಕಿದೆಯೋ ಸರಿಯಾಗಿ, ಇದನ್ನ ಪ್ರಯೋಜನವನ್ನ ನೀವು ಪಡ್ಕೋತಾ ಇದ್ದೀರೋ ಅಂತ ತಿಳ್ಕೊಳ್ಳಿಕ್ಕೆ, ಮತ್ತು ಶಿಕ್ಷಕರು, ಪಾಲಕರು ಮತ್ತೆ ಬಾಲಕರ ಸಂಬಂಧ ಯಾವ ರೀತಿ ಇದೆ ಅನ್ನೋ ನೋಡ್ಕೊಳ್ಳಿ ಬಂದಿದ್ದು. ನಾವು ನೀವು ಶಾಲೆ ಹೋಗ್ತಾರೆ ಏನಿತ್ತಂದ್ರೆ ಬರೀ ಎಷ್ಟು ಟೀಚರ್ ಕಲಿಸ್ತಿದ್ರು, ಕಲ್ತ್ಕೊಳ್ತಿದ್ರು, ಮನೆಗೆ ಬರ್ತಿದ್ವಿ ಅಲ್ಲ, ಅಷ್ಟೇ ಇದಾಗಿತ್ತು. ಆದ್ರೆ ಈಗಾಗಲ್ಲ. ಮಕ್ಕಳಿಗೆ ಬೆಳಿಗ್ಗೆ 9 ಗಂಟೆ ಮಕ್ಕಳು ಬಂದ್ರು ಅಂದ ತಕ್ಷಣ ಅವ್ರಿಗೆ ಹಾಲು ಕೊಡ್ಬೇಕು, ಆ ನಂತರ ಊಟದ ತಯಾರಿ ಮಾಡ್ಬೇಕು, ಶಿಕ್ಷಣ ಕಲಿಸ್ಬೇಕು, ಹೊರಗಡೆಯಿಂದ ಕೆಲಸ ಮಾಡಿಸ್ಬೇಕು, ಬಂದಂತ ಎಲ್ಲ ಸರ್ಕಾರಿ ಇದಕ್ಕೆ ಸ್ಪಂದಿಸ್ಬೇಕು. ಆನಂತರ ಮತ್ತೊಂದೇನಿರ್ತಲ್ಲ, ಊಟಕ್ಕೆ ಇದು ಮಾಡ್ಬೇಕು, ಅವ್ರಿಗೆ ಶಿಕ್ಷಣವನ್ನ ಕೊಡ್ಬೇಕು. ಇಷ್ಟೆಲ್ಲವನ್ನ ಶಿಕ್ಷಕರು ಮಾಡ್ಬೇಕಲ್ವಾ? ನಾವು ನಮ್ಮ ಮಕ್ಕಳು ರಜೆ ಬಿದ್ದಾಗ 1-2 ದಿವಸ ಮನೇಲಿ ಇದ್ರೆ ನಮ್ಗೆ ಎಷ್ಟು ತಾಸು ಕೊಡ್ತಾರ ಅವರು? ಹೋಗ್ತೀರಾ? ಇಲ್ಲ ಇದ್ರೆ ಒಬ್ರು ನಮ್ಮ ಮಕ್ಕಳು ನಮ್ಮ ಮನೆಯಲ್ಲಿ ಇದ್ದಾಗ 2 ಜನ ಇರ್ತಾರೆ, 1-2 ಇದ್ರಾಗ 12 ಜನ ಇರ್ಲಿಲ್ಲ. ಎಷ್ಟು ತಾಸು ಕೊಡ್ತಾರಲ್ವಾ? ಇವ್ರು ಶಿಕ್ಷಕರು ಬೆಳಿಗ್ಗೆ ನಾವು 9 ಗಂಟೆಗೆ ಬಿಟ್ಟರೆ ಸಂಜೆ 4:30 ತನಕ ಅವ್ರು ಸರ್ವವನ್ನ ನೋಡ್ಬೇಕು. ಊಟ ಮಾಡಿದಾರ, ಊಟ ಮಾಡ್ತಾ ಇಲ್ಲ ನೋಡ್ಬೇಕು, ಅಡಿಗೆ ಸರಿಯಾಗಿದೆಯಾ ಇಲ್ಲ ನೋಡ್ಬೇಕು, ಹಾಲು ಮಾಡಿ ಬಂದಿದ್ಯಾ ನೋಡ್ಬೇಕು, ಮತ್ತೆ ಖಾಲಿ ಆಗಿದೆ ನೋಡ್ಬೇಕು, ಮತ್ತೆ ಯಾರಾದ್ರೂ ಬಂದ್ರೆ ಅವರನ್ನ ಸಹಿತ ಪರಿಶೀಲನೆ ಮಾಡ್ಕೊಳ್ಬೇಕು, ಮತ್ತೆ ಇದು ಕೆಲಸಗಳನ್ನ ಮಾಡ್ಕೊಳ್ಬೇಕು. ಇವೆಲ್ಲವನ್ನ ಶಿಕ್ಷಕರು ಮಾಡ್ಬೇಕು. ಮತ್ತೆ ಇನ್ನೊಂದೇನಂದ್ರೆ ಅಡಿಗೆಯವರು ನೇಮಕ ಆದಾಗ ಏನಿತ್ತು? ಕೇವಲ ಒಂದು ಅನ್ನ ಸಾರು ಅಷ್ಟೇ ಅಡಿಗೆಯವ್ರಿಗೆ ಮಾಡಾಕ್ಬೇಕಂತಿತ್ತು ಅಲ್ವಾ ಮೇಡಮ್? ಸ್ಟಾರ್ಟಿಂಗು ಅಡಿಗೆಯವರಿಗೆ ಖಾಲಿ ಅನ್ನ ಸಾರು ಅಷ್ಟೇ ಇತ್ತು. ಈಗೇನಾಗಿದೆ? ಅನ್ನ ಸಾರು ಜೊತೆಗೆ ಹಾಲು ಕಾಸು ಕೊಡ್ಬೇಕು, ಮೊಟ್ಟೆ ಸುಲಿಬೇಕು, ಮೊಟ್ಟೆ ಮಾಡ್ಬೇಕು,
ಮತ್ತೆ ರಾಗಿ ಮಾಲ್ಟ್ ಮಾಡ್ಬೇಕು. ಇವೆಲ್ಲವನ್ನ ಹೆಚ್ಚಿನ ಒಂದು ಇದಾಗಿದೆ ಅವ್ರಿಗೆ. ಆದ್ರೆ ಅವ್ರಿಗೆ ಕೊಡುವಂತ ಪೇಮೆಂಟ್ ಬಹಳ ಕಡಿಮೆ ಇದೆ. ಇಲ್ಲಿ ಏನಾಗಿದೆ ಅಂದ್ರೆ ನಾವು ಪಾಲಕರು ಇಷ್ಟೆಲ್ಲ ಜನ ಇದ್ದಾರೆ, ದಿನಕ್ಕೆ ಒಬ್ರು ಯಾರಾದ್ರೂ ಒಬ್ರು ಬಂದು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ, ನೀವು ಸಹಿತ ಮಕ್ಕಳಿಗೆ ಯಾವ ರೀತಿ ಮಾಡ್ತಾರೆ, ಊಟ ರುಚಿ ಆಗಿದೆ, ಮತ್ತೆ ಅವ್ರು ಯಾವ ರೀತಿ ಮಾಡ್ತಾರೆ, ಸ್ವಲ್ಪ ಮಾಡಿ ತೊಳಿತಾರೆ ಹೇಗೆ, ಇದು ಮಾಡ್ತಾರೆ ಹೇಗೆ, ಪ್ರತಿಯೊಂದನ್ನ ನೋಡ್ಕೊಂಡು ಹೋಗಿ ಒಬ್ಬರು ಅಂದ್ರೆ ಕಂಪಲ್ಸರಿ ಬರ್ಬೇಕು ಅಂತ ನಾವು ದಿನ ಕೆಲಸ ಇಲ್ಲ ಮೇಡಮ್ ನೀವೇನಾದ್ರೂ ಹೇಳ್ಬೇಡಿ ಅಂತ ಹೇಳ್ಬೇಡಿ. ತಾಯಂದಿಗೆ ನಾ ಹೇಳ್ತಾ ಇರೋದು, ಅಟ್ಲೀಸ್ಟ್ ನೀವು ಹಿಂಗೆ ಅಷ್ಟು ಜನ ಬಂದು ಹೋದ್ರೆ ತಿಂಗಳಿಗೆ ಒಂದ್ಸಲ ಒಬ್ರಿಗೆ ಬರ್ತದೇನ ಬಾಯ್ ಹೋಗ್ತೀರಾ? ಈಗ ಮಾಡಿದ್ರು ಇದಕ್ಕೆ ಯಾವಾಗ್ತದೆ ಅಲ್ವಾ? ಯಾಕೆ ಹೇಳ್ತಾ ಇದ್ದೇವೆ ಅಂದ್ರೆ ಇದರಿಂದ ಶಿಕ್ಷಕರ ಅಲರ್ಟ್ ಆಗ್ತಾರೆ, ಮಕ್ಕಳ ಅಲರ್ಟ್ ಆಗ್ತಾರೆ, ಹಿರಿಯ ಮಕ್ಕಳು. ಮತ್ತೆ ಅಡಿಗೆ ಕಾಳಜಿಯಿಂದ ಬಂದು ನೋಡ್ತಾರೆ, ಕಾಳಜಿಯಿಂದ ಮಾಡ್ತಾರೆ. ಜೊತೆಗೆ ನಿಮ್ಮ ಸಂಬಂಧಗಳು ಉತ್ತಮ ರೀತಿಯಲ್ಲಿ ಇರ್ತದೆ. ತಾಯಿ ಇದು ಪಾಲಕ ಶಿಕ್ಷಕರ ಸಂಬಂಧ. ಅದಕ್ಕಾಗಿ ಸರ್ಕಾರ ಏನಂತ ಇದೆ, ತಾವಿಷ್ಟೆಲ್ಲ ಸವಲತ್ತುಗಳನ್ನು ಕೊಡ್ತಾ ಇದ್ದೇವೆ, ಅದ್ರ ಜೊತೆಗೆ ಅವರು ಸಹಿತ ಇಲ್ಲಿ ಭಾಗಿದಾರರು, ಅವ್ರು ಭಾಗವಹಿಸಲೇಬೇಕು ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಮತ್ತೊಂದೇನಂದ್ರೆ ಇಷ್ಟೆಲ್ಲ ಬೆನಿಫಿಟ್ ಮಕ್ಕಳಿಗಾಯ್ತು, ನನ್ನ ಲೆಕ್ಕ ತಾಯಂದಿರಿಗೂ ಬೆನಿಫಿಟ್ ಆಗಿದೆ. ಏನಂತ ಹೇಳಿ ನೋಡು, ಯಾರು ಹೇಳ್ತೀರಿ? ಈ ಎಲ್ಲ ಸವಲತ್ತುಗಳು ಕೊಟ್ಟಿದ್ದು ಮಕ್ಕಳಿಗೆ, ತಾಯಂದಿರಿಗೂ ಸವಲತ್ತಾಗಿದೆ. ಇದರಿಂದ ಏನಾಗಿದೆ ಅಂತ ಹೇಳಿದ್ರು, ಯಾರು ಹೇಳ್ತೀರಿ? ನೀವು ಹೇಳಿದ್ರಪ್ಪ, ತಂದೆಯವರು ಹೇಳಿದ್ರಪ್ಪ, ಹೇಳ್ರಿ. ನಿಮ್ಗೆ ಏನು ಸವಲತ್ತು ಆಗಲಿಲ್ವ ಇದರಿಂದ? ಮತ್ತೊಂದು ಇಂಪಾರ್ಟೆಂಟ್ ಹೇಳಿ, ಕಡೆ ನಾನು ನೀವು ನಾವು ಅಂದ್ಬೇಡಿ, ಮತ್ತೆ ಹೇಳ್ಬೇಕು ನೀವೇ. ಈಗ ಇಲ್ಲಾಂದ್ರೆ ನೀವೇ ಎಂತ ಗೊತ್ತಿಲ್ಲ ಅಂದ್ಮೇಲೆ ನೀವು ಬೆಳಿಗ್ಗೆ 9 ಗಂಟೆಗೆ ಶಾಲೆ ಮಕ್ಕಳು ತಂದು ಬಿಡ್ತೀರಾ? 9 ಗಂಟೆ ಮಕ್ಕಳು ಶಾಲೆ ಬರ್ತಾರಲ್ಲ, ಆಮೇಲೆ ಮನೆ ಹೋಗುದು ಎಷ್ಟು ಗಂಟೆಗೆ? 4:45 ಹೋಗ್ತಾರಲ್ಲ. ಅಷ್ಟರೊಳಗೆ ನಿಮ್ಗೆ ಏನಾದ್ರು ಕೆಲಸ ಇದ್ರೆ ನೀವು ಮಾಡ್ಕೊಬರ್ಲಿಕ್ಕಾಗ್ತದೆ. ಗದ್ದೆ ಕೆಲಸ ಇದ್ರೆ ಗದ್ದೆ ಕೆಲಸ ಮಾಡ್ಕೊಬರ್ಲಿಕ್ಕಾಗ್ತದೆ. ಮತ್ತೆ ಇಲ್ಲ ಅಂದ್ರೆ ಪೇಟೆ ಹೋಗುದಿದ್ರೆ ಪೇಟೆ ಹೋಗ್ಬರ್ಲಿಕ್ಕಾಗ್ತದೆ. ಹೋಗ್ತೀರಿ? ಅಥವಾ ಯಾವ್ದಾದ್ರು ರಿಲೇಷನ್ ಮೇಲೆ ಏನಾದ್ರು ಒಂದು ಸತ್ಯನಾರಾಯಣ ಪೂಜೆನೋ ಅಥವಾ ಸೀರೆ ಕೊಡೋದು ಏನಾದ್ರು ಉಳಿತಪ್ಪ, ಅಲ್ಲೂ ಪಟ್ನೆ ಹೋಗಿ 4:45 ಮಕ್ಕಳು ಕೊಡ್ತಂತ ಬಂದು ಊಟಕ್ಕಾಗ್ತದೆ. ನೆಗೆರ್ಬೇಡಿ, ಆಗುದಿಲ್ಲ. ಇಲ್ಲಿ ಮಕ್ಕಳಲ್ಲ, ಮಕ್ಕಳಿದ್ರೆ ಆಗುದಿಲ್ವಾ ಕೇಳಿ. ಮಕ್ಕಳಿದ್ರೆ ಅವ್ರಿಗೆ ಕರ್ಕೊಂಡು ಹೋಗ್ಬೇಕು ಒಂದು, ಇಲ್ಲಾಂದ್ರೆ ಅವ್ರಿಗೆ ಎಲ್ಲ ವ್ಯವಸ್ಥೆ ಮನೇಲಿ ಮಾಡಿಟ್ಟು ಹೋಗ್ಬೇಕು. ಹೋಗ್ತೀರಿ? ಈಗ ಮೊದಲು ನೋಡ್ರಿ, ನಾವು ಕಲಿಬೇಕಾದ್ರೆ ಮಧ್ಯಾಹ್ನ ಮನೆಗೆ ಹೋಗ್ಬೇಕಿತ್ತು ಊಟಕ್ಕೆ. ಆವಾಗ ತಂದೆ ತಾಯಿಗಳು ನಮ್ಗೆ ಊಟಕ್ಕೆ ರೆಡಿ ಮಾಡಿಡ್ಬೇಕಿತ್ತು. ಈಗ ಹಾಗಲ್ಲ, ನೀವು ಪಾಲಕರೆಲ್ಲ ಒಂದೊಂದು ಕೆಲಸಕ್ಕೆ ಬೇರೆ ಬೇರೆ ಕಡೆ ಹೋದ್ರೆ ಮಕ್ಳು ಹೇಗಿದ್ರು ಆರಾಮ್ಸೆ ಊಟ ಎಲ್ಲ ಮಾಡ್ಕೊಂಡು ಸಂಜೆ 4:15 ಮನೆ ಬರ್ತಾರೆ. ಅಲ್ಲಿದ್ದ ಮನೆ ಬಂದು ಕೊಟ್ರೆ ಆಯ್ತು. ಇದರಿಂದ ನಿಮ್ಗೆ ಸವಲತ್ತು ಆಗ್ಲಿಲ್ವಾ? ಹಾಗಾದ್ರೆ ಆಗ್ಲಿಲ್ಲ ಇರ್ಬೇಕು. ರಾತ್ರಿಯನ್ನು ಶಾಲೆ ನೋಡಿಸುವಂತ ಪದ್ಧತಿ ಬಂದ್ಬಿಟ್ಟು ಚಲೋ ಆಗಿದ್ದೇನೆ ಅಂತ ಅಲ್ಲ. ಈಗ ನಿಮ್ ಮಕ್ಕಳೆಲ್ಲರೂ ಶಾಲೆ ಊಟ ಮಾಡ್ತಾರ? ಕರೆ ಸುಳ್ಳು ಎಲ್ಲ ಮಕ್ಕಳು ಊಟ ಮಾಡ್ತಾರೆ, ಎಲ್ಲ ಮಕ್ಕಳು ಊಟ ಮಾಡ್ತಾರೆ. ಏನಂತಾರೆ ಮನೆ ಹೋಗಿ? ಊಟ ಚಲೋ ಇದೆ ಅಂತಾರೆ, ಏನಂತಾರೆ? ಮನೆ ಮೀನ್ ಸಾರು ತಿನ್ನುದಿಲ್ಲ, ಎಷ್ಟ್ರ ಮನೆ ಮೀನ್ ಸಾರು ಮಾಡಿದ್ರು ಎಷ್ಟ್ರ ಬೆಳೆ ಸಾರು ಮಾಡಿ ಹಾಕ್ಬೇಕು, ಊಟ ಮಾಡ್ಬೇಕಂತ. ಮತ್ತೊಂದೇನಾಗಿರುತ್ತದೆ, 4 ಜನ ಮಕ್ಕಳ ಹತ್ತು ಕೂಡ್ಕೊಂಡು ಊಟ ಮಾಡಿ ಕಲ್ತ್ಕೊಂಡಾರ ಅವರು. ಯಾಕೆ ಹೇಳ್ರಿ? ಶಿಕ್ಷಕ ತಾಟ್ನಲ್ಲಿ ಅನ್ನ ಬಿಡಬಾರ್ದು ಅಂತಾರೆ ಅಲ್ಲ. ಅವರು ಹೆದರಿಕೆ ಅಷ್ಟು ಊಟ ಮಾಡ್ಕೊಂಡು ಹೋಗ್ಲೇಬೇಕು. ಅದು ಊಟ ಮಾಡ್ಕೊಂಡು ಹೋಗ್ಬೇಕು, ಕ್ರಮೇಣ ರೂಢಿ ಆಗ್ತದಲ್ಲ ತಾಯಿ ಇಷ್ಟೇ ಊಟ ಮಾಡ್ಬೇಕು ಅಂತ. ಈಗ ಮನೇಲಿದ್ರೆ ಅಮ್ಮನಿಗೆ ಹೆದರ್ಸ್ಕೊಂಡಾದ್ರು ಅಪ್ಪನಿಗೆ ಹೆದರ್ಸ್ಕೊಂಡಾದ್ರು ವಿಷಯ ಹಾಕೊಂಡು ಬರ್ತಿದ್ರು, ಇಲ್ಲ ಅಂದ್ರೆ ನಾಯಿಗೆ ಹಾಕ್ತಿದ್ರು, ಏನಾದ್ರು ಮಾಡ್ತಿದ್ರು. ಹೋಗ್ತಿರ ಇದಕ್ಕೆ ಅಲ್ಲ. ಆದ್ರೆ ಈ ಶಾಲೆಯಲ್ಲಿ ಊಟ ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಗಳಾಗಿದೆ ನೋಡಿ. ಈ ಪ್ರಯೋಜನವನ್ನು ನಾವು ಪಡ್ಕೊಂಡ ಸಲುವಾಗಿ, ನಮ್ಮ ಮಕ್ಕಳ ಸಲುವಾಗಿ ಆಗಾಗ ಶಾಲೆ ಭೇಟಿಯನ್ನು ನಾವು ಮಾಡ್ಬೇಕಾಗ್ತದೆ ಅಲ್ವಾ? ಈಗ ಮೊದಲು ನೋಡ್ರಿ, ಕೆಲವೊಂದು ಶಾಲೆಯಲ್ಲಿ ನೀವೀಗ ಮಾತಾಡ್ತಿದ್ದು ಫಸ್ಟ್ SDM ಸಭೆ ಒಂದ್ಸಲ ಗೋಧಿ ಬಂದಿತ್ತಲ್ಲ ಮೇಡಮ್, ನೀವೇನ್ ಮಾಡಿದ್ರಿ? ಚಪಾತಿನೂ ಮಾಡಾಕಿವಿ, ಪಾಯಸನೂ ಮಾಡಾಕಿವಿ. ಚಪಾತಿ ಮಾಡಿದ್ರ? ಯಾರು ಚಪಾತಿ ಯಾರು ಮಾಡಿದ್ರು?
ಎಲ್ಲರೂ ಸೇರಿ ಮಾಡಿದ್ದೀವಿ. ಶಿಕ್ಷಕರು ಸೇರಿ ಮಾಡಿದ್ರು. ಒಂದೊಂದು ಶಾಲೆಯಲ್ಲಿ SDMC ಸದಸ್ಯ ಮೇಡಮ್ ಸದಸ್ಯ ಇರ್ತಾರಲ್ಲ, ಅವ್ರು ಬಂದು ಹೆಲ್ಪ್ ಮಾಡಿದ್ದಾರೆ. ಕೆಲವೊಂದು ಶಾಲೆಯಲ್ಲಿ ಸ್ವಸಹಾಯ ಸಂಘದವರು ಅವ್ರು ಬಂದು ಹೆಲ್ಪ್ ಮಾಡ್ತಾರೆ. ಹಿಂಗೆಲ್ಲ ಮಾಡ್ರಿ ಅಂದ್ರೆ ಅವರು ಸ್ಟ್ರೈಕ್ ಎಲ್ಲ ಇದ್ದಾರೆ, ಬಂದು ಅಡಿಗೆ ಮಾಡಿ ಹೋಗ್ತಾರೆ. ಅಡಿಗೆ ಸ್ಟ್ರೈಕ್ ಇದ್ದಾರೆ. ವರ್ಷಕ್ಕೆ 2 ಸಲ ಮಾಡಿದ್ರು. ಈಗ ಸೋಮವಾರದಿಂದ ಸ್ಟ್ರೈಕ್ ಇದೆ. ಈಗ ಅವ್ರಿಗೆ ಸೋಮವಾರ ಅದಕ್ಕೆ ಅಂದ್ರೆ ಯಾಕೆಂದ್ರೆ ನಮ್ಮ ಮಕ್ಕಳ ಊಟ ಮಾಡ್ತಾರಲ್ಲ ಇಲ್ಲಿ, ನಮ್ಮ ಮಕ್ಕಳ ಊಟ ಮಾಡ್ತಾರೆ, ಚಲೋ ಮಾಡಿ ಊಟ ಮಾಡ್ಬೇಕು, ಇವರಲ್ಲೂ ಒಂದು ಇದು ಕೊಡ್ಬೇಕನ್ನೋ ದೃಷ್ಟಿಯಿಂದಾನೇ ಈ ಸರ್ಕಾರ ಈ ಒಂದು ಯೋಜನೆ ಜಾರಿ ತಂದದನ್ನ ನಾವು ಸಹಿತ ಸದುಪಯೋಗ ಪಡಿಸ್ಕೊಳ್ಬೇಕು. ಈಗ ನಾವು ನೋಡೋ ಪ್ರಕಾರ ಸಾಮಾನ್ಯ ಕನ್ನಡ ಶಾಲೆಯಲ್ಲಿ ಸಾಧಾರಣ ಎಲ್ಲರೂ ಊಟ ಮಾಡ್ತಾರೆ, ಕೆಲವೊಂದು ಕಡೆ ಮಾಡ್ರಿ ಇಲ್ಲಿ, ಆದ್ರೆ ಎಲ್ಲರೂ ಊಟ ಮಾಡ್ತಾರೆ. ಆದ್ರೆ ಹೈಸ್ಕೂಲಿಗೆ ಹೋದಂತ ಮಕ್ಕಳು ಏನ್ ಮಾಡ್ತಾರೆ, ಗಂಡು ಮಕ್ಕಳೆಲ್ಲ ತಾಟಲ್ಲಿ ಹಾಕೊಳ್ಳೋದು ಮೇಡಮ್, ಹಿಂಗೆ ಊಟ ಮಾಡ್ದಷ್ಟು ಕೆಲವರು. ಅದು ಮತ್ತೊಂದ್ ಕಡೆ ನೋಡಿದಾಗ ಏನಾಗ್ತದೆ, ಲೇಡೀಸ್ ಎಲ್ಲ ಆ ಬಫೆ ಸಿಸ್ಟಮ್ ಬಳಸ್ತಾರಲ್ಲ, ಅವರಿಗೆ ಅವ್ರು ಅನ್ನ ತೊಂಬಿ ಹಿಂಗೆ ಕುಡುಗಿ ಒಂದಿಷ್ಟನ್ನ ಇಟ್ಕೊಂಡು ತಾಟಲ್ಲಿ ತಗೊಂಡ್ಬರ್ತಾರೆ. ಈಗೇನು ಇವತ್ತು ವಿಸಿಲ್ ಹೇಳಿದಾರೆ ನೋಡಿ ನಮ್ಮ ಸರ್, ಯಾಕೆಂದ್ರೆ ಇಲ್ಲಿ ಹೋದ್ಸಲ ಫುಡ್ ಎಲ್ಲ ಜಾಸ್ತಿ ಆಗಿದೆ ಕಳಿಸಿದ್ದು, ಅದನ್ನ ಬರೋದಕ್ಕೆ ಹೇಳಿದ್ದಾರೆ ಅಂತ ಕೇಳಿದ್ರ? ಅದರಿಂದಾನೇ ಅಂದ್ರೆ ನಾವು ನೋಡಿದ್ದೇನೆ ಒಂದ್ 2-3 ಸ್ಕೂಲಲ್ಲಿ ಅನಾವಶ್ಯಕ ವೇಸ್ಟ್ ಆಗ್ತಾ ಇದೆ. ಅವರು ಹಾಕೋಷ್ಟು ಹಾಕ್ತಾರೆ, ಮಗುವಿಗೆ ಎಷ್ಟು ಹಾಕ್ಬೇಕಂತ ಹಾಕ್ತಾರೆ, ಆದ್ರೆ ಅವ್ರು ಊಟ ಮಾಡೋದಿಲ್ಲ. ಕೆಲವೊಬ್ರು ಅಲ್ಲಿ ತೋಪ್ನಲ್ಲೂ ತಗೊಂಡು ಹಾಕೊಂಡು ಬೇರೆಯವ್ರ ತಗೊಂಡು ಹೋಗ್ತಾರೆ, ಪ್ರಶ್ನೆ ಇಲ್ಲ. ಕೆಲವರು ಅಷ್ಟು ತಗೊಂಡು ಚೆಲ್ತಾರೆ. ನಾವು ಕಣ್ಣಲ್ಲಿ ನೋಡಿದ್ದೇವೆ, ಫೋಟೋ ಸಹಿತ ತಗೊಂಡಿದ್ದೀನಿ ನಾನು. ನಾವು ಹೋದಾಗ ಮತ್ತೆ ಒಡಿಟಿ ಓಟ್ ಟೈಮಿಗೆ ಆದಂಥದ್ದು, ಬೇರೆ ಒಡಿಟಿ ಹೋದಾಗ ಸ್ವಲ್ಪ ಆಟ ಆಡ್ತಾರೇನೋ ಅಂತ ಇಲ್ಲ. ಆವಾಗಲೂ ಅಷ್ಟೇ ದೊಡ್ಡ ಮಕ್ಕಳು ಭಾಳ ಕಷ್ಟ, ಸಣ್ಣ ಮಕ್ಕಳಾದ್ರೆ ಬೈದಾದ್ರೂ ಕೂತ್ಕೊಂಡು ಇದು ಮಾಡ್ತಾರೆ. ಎಷ್ಟೋ ಶಾಲೆಯಲ್ಲಿ ನೋಡಿದ್ದೀವಿ. ಅದಕ್ಕೆ ನಾವ್ ಹೇಳ್ತೇವೆ, ನೀವು ಸ್ವಲ್ಪ ಬರ್ತಾ ಹೋಗ್ತಾ ಇದ್ರೆ ನಿಮ್ಮ ಮಕ್ಕಳು ಅಲರ್ಟ್ ಆಗ್ತಾರೆ, ನೀವು ಅಲರ್ಟ್ ಆಗ್ತೀವಿ. ಮತ್ತೆ ಇನ್ನೊಂದು ವಿಷಯ, ಹೀಗೆ ಒಂದೊಂದು ಸಲ ಶಾಲೆಯಲ್ಲಿ ಇದು ಇದೇ ಮಧ್ಯಾಹ್ನ ಉಪಹಾರ ಯೋಜನೆನೇ ಆಡಿಟ್ ಮಾಡಿ ನಮ್ದೇ ತಾಲೂಕಲ್ಲಿ ನಿಮ್ದೇ ಜನನೇ ಇದ್ರು, ಭಾಳ ಜನ, ಅಲ್ಲೂ 44-66 ಇದ್ರು. ಅಷ್ಟು ಮಂದಿ ಊಟ ಮಾಡ್ತಿದ್ರು. ಆದ್ರೆ ಏನ್ ಮಾಡ್ತಾ ಅಲ್ಲಿ ಡೇಟ್ ಬಾರದಂತ ಎಣ್ಣೆಯನ್ನ ಬಳಸ್ತಾ ಇದ್ರು. ಗೊತ್ತಾಯ್ತು ನಿಮ್ಗೆ ಹೇಳುದು? ಡೇಟ್ ಬಾರದಂತ ಎಣ್ಣೆಯನ್ನ ಬಳಸ್ತಾ ಇದ್ರು. ನಮ್ಮ ಮಕ್ಕಳು ತಿನ್ಬೇಕಾಗ್ತದೆ ಅದನ್ನ. ಇಲ್ಲಿ ಡೇಟ್ ಬಾರದ ರಾಗಿ ಹಿಟ್ಟನ್ನ ಬದಿಗಿಟ್ಟಿದ್ದಾರೆ. ನಿಜವಾಗ ಅಪ್ರಿಶಿಯೇಟ್ ಮಾಡ್ಬೇಕು ಶಾಲೆಯವರನ್ನ. ಯಾಕೆ ಅಂದ್ರೆ ಅದನ್ನ ನೋಡಿದಾಳ ಅವಳು ಡೇಟ್ ಅನ್ನ. ಕೆಲವ್ರು ನೋಡುದಿಲ್ಲ, ಡೇಟ್ ತೆಗೆದು ಹಾಕ್ಬಿಡು. ಈಗೆಂತಕ್ಕೆ ನಾವೇ ಅಂಗಡಿಯಿಂದ ಒಂದೊಂದ್ಸಲ ಎಣ್ಣೆ ಪ್ಯಾಕೆಟ್ ತರ್ತೇವೆ, ನಾವು ನೋಡ್ಕೊಂಡು ಹಾಕ್ಬೇಕು. ಯಾಕೆ ಎಲ್ಲರೂ ಡೇಟ್ ಬಾರದಂತ ಕೆಲವೊಂದ್ಸಲ ಸಿಗ್ತದೆ ನಮ್ಗೆ. ಅವ್ರು ನಾವು ಕೊಟ್ಟಿರ್ತಾರೆ, ನಾವು ತಗೊಂಡ್ ಬರ್ತೀವಿ. ಇದು ಈಗ ಅಲ್ಲಿ ಏನಾಗಿದೆ, ಮಕ್ಕಳಿಗೆ ಅದರಿಂದ ಹಾಕಿದ್ರಿಂದ ಈಗ ನಿನ್ನೆ ನೋಡ್ರಿ, ಒಂದು ಏನೋ ಇಲಿ ಹಿಕ್ಕೇನೋ ಬಿದ್ದದೆ ಅಂತ 44 ಜನ ಮಕ್ಕಳಿಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಅದು ಇವತ್ತು ಇದ್ರೊಳಗೂ ಬಂತು, ಅವ್ರು ಮಾತಾಡಿದ್ರು, ಮುಂದೂಡು ಹೋಗಿದ್ದಾರೆ ಹಾಸ್ಪಿಟಲ್ಗೆ. ಎಂತ ಅಂದ್ರೆ ಎಷ್ಟೊಂದು ಜವಾಬ್ದಾರಿ ಇರ್ತದೆ ನೋಡಿ ಶಿಕ್ಷಕರಿಗೆ. ನಮಗೆ ಮನೇಲಿದ್ದು ಒಂದು ಮಕ್ಕಳು ಸಂಭಾಳಿಸ್ಬೇಕು, ಸಾಕಾಗ್ತದೆ. ಈಗ ಅಷ್ಟು ಜನ ಮಕ್ಕಳು ಸಂಭಾಳಿಸ್ಬೇಕು, ಅಲ್ಲಿ ಅಡಿಗೆಯನ್ನು ನೋಡ್ಬೇಕು. ಅಲ್ಲಿ ಅಡಿಗೆಯಲ್ಲಿ ಒಂದು ಹನಿ ಬಿದ್ದದಕ್ಕೆ ಅಷ್ಟು ಜನ ಮಕ್ಕಳಿಗೆ ತೊಂದರೆ ಆಯ್ತು. ಅದರಿಂದ ಇಡೀ ನಮ್ಮ ರಾಜ್ಯದ ಹೆಸರು ಹಾಳಾಯ್ತು. ಅದಕ್ಕಾಗಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಶಿಕ್ಷಕರ ಜೊತೆಗೆ ನಾವು ಪಾಲಕರು ಸಹಿತ ಅಲರ್ಟ್ ಆಗ್ಬೇಕು. ಅವರಿಗೆ ನಾವು ಸಹಿತ ಸಹಾಯ ಹಸ್ತವನ್ನು ನೀಡ್ಬೇಕು. ಯಾಕೆಂದ್ರೆ ನಮ್ಮ ಮಕ್ಕಳಿದ್ದಾರಲ್ಲ ಅಲ್ಲಿ ಅಂತ ನಾವು ಹೇಳುದು. ಇದಕ್ಕೂ ನಿಮ್ ಮತ್ತೆ ಏನಾದ್ರು ಹೇಳುದಿದ್ರೆ ನಿಮ್ಗೆ ಹೇಳಲಿಕ್ಕೆ ಅವಕಾಶ ಇದೆ. ನೀವು ಹೇಳ್ಬೋದು, ಪಾಲಕರು, ಆನಂತರ ಶಿಕ್ಷಕರು, ಆನಂತರ ಸಭೆ. ಈ ಸಭೆಯ ಕುರಿತು ಪ್ರಾಸ್ತಾವಿಕ ಮಾತನ್ನು ಹೇಳಿದಂತ ಶ್ರೀಮತಿ ಗೀತಾ ಗಾಂವ್ಕರ್ ಇವರಿಗೆ ಧನ್ಯವಾದಗಳು. ಈಗ ಪಾಲಕರಿಂದ ಏನಾದರೂ ಚರ್ಚೆ ಮಾಡೋದಿದ್ರೆ ಮಾಡ್ತೀವಿ. ಮತ್ತೆ ನಾವು ನಿಮ್ದು ಮತ್ತೆ ಊಟದಲ್ಲಿ ಏನಾದ್ರು ಬದಲಾವಣೆ ಆಗೋದಿದ್ರು ಹೇಳ್ಬೋದು. ಅಂದ್ರೆ ನಾವು ಅಂದ್ರೆ ಇದನ್ನು ನಾವು ಕಳಿಸ್ತೇವೆ ಮೇಲ್ಮಟ್ಟಕ್ಕೆ, ಅಲ್ಲಿಂದ ಬರ್ತದೆ. ಏನಾದ್ರು ಬದಲಾವಣೆಗಳಿದ್ರು ಹೇಳ್ಬೋದು, ಶಿಕ್ಷಕರು ಹೇಳ್ಬೋದು, ಪಾಲಕರು ಹೇಳ್ಬೋದು. ಮೊದ್ಲೇ ಹೋದ ವರ್ಷ ಮೊದಲೇ ಅದು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಕೆಲವರು ಅಜಿತ್ ಪೆಟ್ಟಿ ಅನ್ನೋ ಒಂದು ಸಂಸ್ಥೆಯವರು ಕೊಡ್ತಾ ಇದ್ದಾರೆ.
ನಮ್ಮ ಸರ್ಕಾರದಿಂದ ವಾರಕ್ಕೆ 2 ದಿನ ನಮ್ಮ ಸರ್ಕಾರದಿಂದ ಕೊಡ್ತಾ ಇದೆ, ವಾರಕ್ಕೆ 4 ದಿನ ಇದರಿಂದ ಕೊಡ್ತಾ ಇದೆ. ಅಜಿತ್ ಪೆಂಜಿ ಅವರಿಂದ ಅದು ಚೇಂಜ್ ಮಾಡ್ಲಿಕ್ಕೆ ಆಗದೆ ಇಲ್ಲ, ಅದು ಕೊಡ್ಲೇಬೇಕು. ಅದು ಅವ್ರು ಕೊಡ್ತಾರೆ ಇಲ್ಲಿ ಬಂದು ಕೇಳಿದವಾಗ ನಂಗೆ ಮೊಟ್ಟೆ ಬೇಕು ಅಂತ, ಇಬ್ಬರು ಮೊಟ್ಟೆ ಬೇಕಂತೆ, 3 ಜನ ಮೊಟ್ಟೆ ಬೇಡ ಅಂತ ಬಾಳೆಹಣ್ಣು ಇಲ್ಲಿ ಮೊಟ್ಟೆ ಕಟ್ಟಿ ಹೋಗಿ ತರಬೇಕು. ಅಂದ್ರೆ ಈಗ 3 ದಿವಸ ಅದು ಮಾಡಿ 3 ದಿವಸ ಇದು ಮಾಡ್ತಾ ಎಲ್ಲರೂ ಸರಿ ಬರ್ತದಲ್ಲ, ನಿಮ್ಮ ಅಭಿಪ್ರಾಯ ನಾವು ಹಾಕ್ತೇವೆ ಜನಾರ್ನಲ್ಲಿ. ಆದ್ರೆ ಅದು ಚೇಂಜಸ್ ಮಾಡುದಿಲ್ಲ, ಯಾಕೆಂದ್ರೆ ಅವರು ಇಬ್ಬರಿಗೆ ಕೊಡೋದಿಲ್ಲ. ಹೌದು ಮತ್ತೇನಾದ್ರೂ ಬದಲಾವಣೆ ಆಗ್ಬೇಕಾ ಅಥವಾ ಏನಾದ್ರು ಇದ್ರೆ ಹೇಳಿ ನಿಮ್ ಸಜೆಷನ್. ಮತ್ತೆ ನಿಮ್ಮ ಒಂದು ಶಾಲೆ ಅಭಿವೃದ್ಧಿ ಮತ್ತೆ ಏನೇನು ಕೆಲಸ ಆಗ್ಬೇಕಾಗಿದೆ? ಟೀಚರ್ ಹತ್ರ ಕೇಳಿ ಸಂಗ್ರಹಿಸಿದ್ದನ್ನ ಓದಿ ಹೇಳ್ತಾರೆ ನೋಡಿ, ಅದ್ರ ಮತ್ತೆ ಏನಾಗಿದ್ರೆ ನೀವು ಹೇಳಿ. ನೀರಿನ ಸಮಸ್ಯೆ ಭಾಳ ಇದೆ. ಈಗ ಮತ್ತೊಂದು ತಿಂಗಳ ನೀರುದಿಲ್ಲ, ಡಿಸೆಂಬರ್ 15ರವರೆಗೆ ನೀರಿಲ್ಲ. ಕಡೆಗೆ ಏನ್ ಮಾಡ್ತೀರಿ? ಕಡೆಗೆ ಬೋರ್ವೆಲ್ ಬಂದ್ರೆ ಬಂತು, ಇಲ್ಲಾಂದ್ರೆ ಇಲ್ಲ. ಏನಾದ್ರು ಮಾಡ್ಬೇಕಲ್ಲ. ಎಂತ ಮಾಡ್ತೀರಿ? ಅದು ಬರ್ಬೇಕು. ಸಮಸ್ಯೆ ನೀರು. ಬಿಸಿ ಊಟದ ಬಗ್ಗೆ ಬೇಡಿಕೆಗಳು: ನೀರಿನ ಫಿಲ್ಟರ್ ಅವಶ್ಯಕತೆ ಇದೆ. ಅಡಿಗೆ ಮಾಡಲು ತೆಂಗಿನಕಾಯಿ ತುರಿಯಲು ಇಳಿಗೆ ಅವಶ್ಯಕತೆ ಇದೆ. ಗ್ಯಾಸ್ ಲೀಕ್ ಆಗದಂತೆ ಸೇಫ್ಟಿ ರೆಗ್ಯುಲೇಟರ್ ಅವಶ್ಯಕತೆ ಇರುತ್ತೆ. ಇದು ಬಿಸಿ ಊಟದ. ಸಮಗ್ರ ಶಿಕ್ಷಣದ್ದು ಊಟಕ್ಕೆ ಕುಳಿತುಕೊಳ್ಳುವಲ್ಲಿ ಕಟಾಂಜನದ ಅವಶ್ಯಕತೆ ಇದೆ. ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ಸಲುವಾಗಿ ಅಕ್ವಾಗಾರ್ಡ್ ಅವಶ್ಯಕತೆ ಇದೆ. ಬೋರ್ವೆಲ್ ಬೋರ್ವೆಲ್ ಮತ್ತೇನು ಊಟದ ಬಗ್ಗೆ ಏನು ಅಬ್ಜೆಕ್ಷನ್ ಇಲ್ಲ ನಿಮ್ಮ ಮಕ್ಕಳದ್ದು? ಇಂಟರ್ಲಾಕ್ ಶೀಟ್ ಯಾವ್ದಕ್ಕೆ? ಇಂಟರ್ಲಾಕ್ ಶೀಟ್ ಶಾಲೆ ಸುಮಾರು 70 ವರ್ಷ ಆಯ್ತು. ಅದು ಬದುಕಾಗ್ತಿ ಬಂದದೆ, ಅದೊಂದು ಮಾಡ್ಬೇಕು. ಅದೇನಿಲ್ಲ, ಹೊರ ಬಂದು ಏನು ನೋಡ್ಕೊಂಬಂದೆ ನಾನು. ಗೋಡೆ ಕ್ರ್ಯಾಕ್ ಆಗಿದೆ, ಹಳೆ ಕಟ್ಟಡ. ಹಳೆ ಕಟ್ಟಡ. ಅಲ್ಲ ಮಾಡ್ಲಿಕ್ಕಂತ ನಾವು ಇದನ್ನ ಕಳಿಸ್ತೇವೆ ಮೇಲ್ವರ್ಗಕ್ಕೆ. ಅವ್ರು ಒಂದೊಂದು ಅದನ್ನು ಗಮನಿಸ್ತಾರೆ. ಇವತ್ತು ಹೇಳಿದ್ದಾರೆ ವಿಸಿಎಲ್ ಫಸ್ಟ್, ಅದು ನಮ್ಮ ಈ ರಿಪೋರ್ಟ್ ಅನ್ನ ಇದು ಸಾಹಿತ್ಯ ಪರಿಷದ ಸಮಾಜದ ತಳಹಂತದಿಂದ ನಾವು ಕೇಳಿದಾಗ ನಿಮ್ಗೆ ಉಪಯೋಗ ಇರೋದು ನಿಮ್ಗೆ, ನೀವ್ ಹೇಳೋದನ್ನ ನಾವು ಕಳಿಸ್ತಾ ಇದ್ದೇವೆ. ಈಗ ಯಾರೋ ಅಲ್ಲಿ ಕೂತ್ಕೊಂಡು ಇಲ್ಲಿ ಬೇಕು ಅಂತ ಮಾಡುವಂತದ್ದಲ್ಲ, ಅದನ್ನ ಮುಂದೆ ಅದನ್ನ ಇದು ಮಾಡ್ಕೊಳ್ತಾ ಇದ್ದಾರೆ. ಹಾಕಿದ್ರಲ್ಲ ಮತ್ತೆ ಇದೆ ಯಾರಾದ್ರೂ ಮಾತಾಡಿ? ಎಷ್ಟು ನಿಮಿಷ ಇದ್ದೇವೆ ನೀವು ಮಾತಾಡಿ. ನಂದೇನಿಲ್ಲ, ಮೊಟ್ಟೆ ರೇಟ್ 7 ರೂಪಾಯಿ ಆಗಿದೆ ಮೇಡಮ್. ಕೈಯಿಂದ ಹಾಕ್ತಾ ಇದ್ದೀನಿ ನಾನು. ಅದು 5 ರೂಪಾಯಿ 50 ಪೈಸೆ ಸರ್ಕಾರ ಕೊಡುತ್ತೆ. ಮೇಡಮ್ ಈಗ ಎಷ್ಟಾಗಿದೆ? 7 ರೂಪಾಯಿ ಆಗಿದೆ ಅಲ್ಲ? ಸರ್ಕಾರದ 5 ರೂಪಾಯಿ 5 ರೂಪಾಯಿ 50 ಪೈಸೆ ಅಷ್ಟೇ ಖರ್ಚು ಕೊಡುದು ಸರ್ಕಾರ. ಮಕ್ಕಳಿಗೆ ಎಕ್ಸ್ಟ್ರಾ ನೀವು ಅದು ಕೊಡ್ಲಿಕ್ಕೆ ಆಗುದಿಲ್ಲ ಮೇಡಮ್. ಅಂದ್ರೆ 50 ಪೈಸೆ ಗ್ಯಾಸ್ ಇಡ್ಬೇಕಾಗ್ತದೆ. ಅದಿಟ್ಟು 5 ರೂಪಾಯಿ 50 ಪೈಸೆ ಸಾಕಾಗುತ್ತೆ. ಎಕ್ಸ್ಟ್ರಾ ನಮ್ಮ ಕೈಯಿಂದಲೇ ಹೋಗ್ತಾ ಇದೆ. ಮತ್ತೆ ನೀವೇನಾದ್ರು ಮಾತಾಡಿ, ಶಿಕ್ಷಕರು ಏನಾದ್ರು ಮಾತಾಡಿ. ನಮ್ನಲ್ಲಿ ಕಲಿ ಕೊಟ್ಟಾರೆ ಮತ್ತು ಬೇಕುಕಾಗಿದೆ. ಇಂಡೆಂಟ್
ಗೊತ್ತಾಗಿದೆ. ಆಯ್ತಾ? ನೀವು ಯಾರು ಮಾತಾಡಿದ್ರು? ಚಿಕ್ಕ ಮಾತಾಡಿದ್ರು. ಅದೇ ಕಡೆ ನಿಮ್ಗೆ ಎಲ್ಲ ಸರ್ಕಾರ ಇದೆ ಸರ್ಕಾರ ಕರೆದಾಗ ಮೀಟಿಂಗಿಗೆ ಬರ್ತಾರೆ. ಇವತ್ತು ಇಷ್ಟು ಜನ ಬಂದರೆ ಅಷ್ಟೇ ಬರ್ತಾರೆ, ಮೀಟಿಂಗಿಗೆ ಕರೆದಾಗ ಸ್ಪಂದಿಸ್ತಾರೆ ಮೇಡಮ್, ಸ್ಪಂದಿಸ್ತಾರೆ. ಮತ್ತೆ ಈ ಸಲನೇ ಅವರಿಗೆ ಗ್ಯಾದರಿಂಗ್ ಬೇಕಂತ, ಅಂದ್ರೆ ಮಕ್ಕಳ ಸಂಖ್ಯೆ ಹೆಚ್ಚಾಗ್ಬೋದು ಮುಂದೆ. 33 ಮಕ್ಕಳಿದ್ದಾರೆ, ಅದಕ್ಕೆ ಹೆಚ್ಚಾಗ್ಬೋದು, ಗ್ಯಾದರಿಂಗ್ ಮಾಡುವ ಅಂತ ಇದ್ದಾರೆ. ಅದಕ್ಕೆ ಫಸ್ಟ್ ಅಟೆಂಪ್ಟ್ ಕಾರ್ಯಕ್ರಮ ಮಾಡಿದ್ರೆ ಮಕ್ಕಳೆಲ್ಲ ತಗೊಂಡು ಬೇರೆ ಶಾಲೆ ಹೌದು 2-3 ಸರ್ತಿ ಮಕ್ಕಳನ್ನ ಹಂಗೆ ಮಾಡ್ತಾರೆ. ಅದಕ್ಕೆ ಒಂದು ಕಾರ್ಯಕ್ರಮ ಮಾಡುವ. ಚಲೋ. ಮತ್ತೇನು ಸಮಸ್ಯೆ ಇದ್ರೆ ಏನಾದ್ರು ಇದೆಯಾ? ಗೇಟ್ ಒಂದು ಹಾಳಾಗಿದೆ ಮುಂದೆ. ನಾವು ಕಳ್ಸೋದು ನಮ್ಮ ಕೃಷ್ಣಮೂರ್ತಿ ನಾಯಕ್ ಅಂತ ಅವರು ಹಿಂಗೆ ದಾನಿಗಳ ಮೂಲಕ ಪೇಂಟ್ ಎಲ್ಲ ಮಾಡಿಕೊಡ್ತಾರೆ ಗೇಟ್ಗೆ. ಅದರ ರಷ್ಟ ಗಣಪತಿ ಒಳಗೆ ಶಿಕ್ಷಕ ಮತ್ತು ಪಾಲಕರೊಂದಿಗೆ ಚರ್ಚೆ ಮಾಡಿದಂತಹ ಶ್ರೀಮತಿ ಗೀತಾ ಗಾಂವ್ಕರ್ ಇವರಿಗೆ ಧನ್ಯವಾದಗಳು. ಈಗ ಶ್ರೀ ಮಂಜುನಾಥ್ ನಾಯಕ್, ಶಿಶುಅಭಿವೃದ್ಧಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂಕೋಲ ಇವರಿಂದ ಈ ಸಭೆಯ ಕುರಿತು ಒಂದೆರಡು ಮಾತನಾಡಬೇಕಾಗಿ ಕೇಳಿದರು. ಪಾಲಕರ ಮತ್ತೆ ತಾಯಂದಿದೆ. ಈಗ ನಾವೇನು ಹೇಳುತ್ತಿಲ್ಲ, ಮೇಡಮ್ ಹೇಳಿದ್ದಾರೆ, ಮುಂದೆ ಸಮಸ್ಯೆ ಇದೆ ಮೇಡಮ್ ಅಂತ ಹೇಳಿದ್ರು. ಕನ್ನಡ ಶಾಲೆಗೆ ಮಕ್ಕಳನ್ನು ಕಳಿಸ್ಕೊಡಿ. ಗಂಡು ಶಾಲೆ ಮಕ್ಕಳು ಕಮ್ಮಿ ಆದ್ರೆ ಶಾಲೆ ಕನ್ನಡ ಶಾಲೆ ಅಂತ ಬಂದರೆ ಈ ಮಕ್ಕಳು ಜಾಸ್ತಿ ಆಗುವ ಮಾಡಿ ಒಂದು SDMC ಅಧ್ಯಕ್ಷರು ಗಟ್ಟಿ ಅದರಿಂದ ಸಹಾಯ ಪಡ್ತೇವೆ. ಬೆನಿಫಿಟ್ ಕೊಡೋದೇ ನೀವು ಕನ್ನಡ ಶಾಲೆ ಕಳಿಸ್ಲಿ ಅಂತೇಳಿ ಅದೊಂದು ನಮ್ಮ ಮಧ್ಯದ ಮತ್ತೆ ಏನಂದ್ರೆ ಈ ಬೆನಿಫಿಟ್ ಯಾಕೆ ಕೊಡ್ತಾರೆ ಅಂತ ಅದೇ ಕಾನ್ವೆಂಟಿಗೆ ನಾವು ಮಕ್ಕಳನ್ನ ಕಳಿಸಿದ್ರೆ ಪ್ರತಿಯೊಂದನ್ನು ಅಪ್ಪ ಅಮ್ಮನೇ ಖರ್ಚು ಹಾಕ್ಬೇಕು. ಒಂದ್ ದಿವಸ ನೀವು ಇವತ್ತೇ ಬೇಕಾದ್ರೆ ಕೂತ್ಕೊಂಡು ವಿಚಾರ ಮಾಡಿ, ಒಂದು ಮಗುವಿಗೆ ಎಷ್ಟು ಖರ್ಚು ಮಾಡ್ತಾ ಇದೆ ಸರ್ಕಾರ. ನಾವೆಲ್ಲ ಶಾಲೆ ಹೋಗ್ಬೇಕಾದ್ರೆ ಪಾಪ ನಮ್ಮ ಅಪ್ಪ ಅಮ್ಮ ಮಳೆಗಾಲ ಶುರು ಆಗ್ಬಿಟ್ಟು ಶುರು ಎಲ್ಲ ತಯಾರಿ ಮಾಡ್ಬೇಕು, ಬಟ್ಟೆ ಪಾಟಿ ಚೀಲ ಛತ್ರಿ ರೇಟ್ ಕೊಡೋದು. ಈಗ ನೀವೇ ಛತ್ರಿ ಬಂದು ಕೊಡೋದು ಮಕ್ಕಳಿಗೆ, ಅದ್ರೊಳಗೆ ಮತ್ತೆ ಎಷ್ಟು ಕೊಡ್ಕೊಂಡು ಕೊಡುವಂಥದ್ದು ಇಲ್ಲ ಶಾಲೆಗೆ ಬರ್ಲಿಕ್ಕೆ ಅಲ್ವಾ. ಶಾಲೆಗೆ ನೀವು ಅಡ್ಮಿಷನ್ ಮಾಡ್ತಾರೆ ಫೀ ಎಷ್ಟು ಕೊಡ್ತೀರಿ? ಮತ್ತೆ ಅವೆಲ್ಲ ನೋಡಿದ್ರೆ ನಿಜವಾಗೂ ಈಗ ಪಾಲಕರು ಅದೃಷ್ಟವಂತರು, ಮಕ್ಕಳು ಅದೃಷ್ಟವಂತದ್ರಿಂದ. ಮತ್ ಒಂದೇನ್ ಮಾಡಿದೆ ಸರ್ಕಾರ ಕೇಳಿದ್ರೆ ಎಲ್ಲಾನು ಕೊಟ್ಟಿದೆ, ಕೊಟ್ಟು ಮಕ್ಕಳಿಗೆ ಹೊಡಿಬೇಡ ಅನ್ನೋದೊಂದು ಮಾಡಿದೆ. ಅಲ್ಲ ನೀವು ಕೇಳ್ರಿ ಮೇಡಮ್, ನಮ್ಮ ಮಕ್ಕಳಿಗೆ ಹೊಡಿಬೇಡ ಅಲ್ಲ, ಅಷ್ಟೆಲ್ಲ ಅವ್ರನ್ನ ಜನ ಸಂಭಾಳಿಸ್ಬೇಕಾದ್ರೆ ಸ್ವಲ್ಪ ಹೆದರ್ಸ್ಬೇಕಾಗ್ತದೆ. ಹೆದರ್ಕೆ ಇಲ್ದಿದ್ರೆ ಇದ್ ಮಾಡ್ತಿಲ್ಲ. ಅದು ನೋಡ್ಬೇಕಾದ್ರೆ ಒಂದೇ ಒಂದು ಉದಾಹರಣೆ ಕೊಡ್ತೇನೆ. ನಾವು ಸಣ್ಣ ಬೇಕಾದ್ರೆ ನಮ್ ಟೀಚರ್ಸ್ ಯಾರಾದ್ರೂ ಬಂದು ನಾವು ಅಡಿ ಕೊಡ್ತಿದ್ವಿ ಅಲ್ಲ, ಈಗೇನಿಲ್ಲ, 3 ಗಂಟೆ ತೂಕಡೆ ಹೋಗ್ತಿರ್ತಾರೆ, ಮಾತಾಡ್ತಿಲ್ಲ ಅಂದ್ರೆ ಅಷ್ಟು ವ್ಯತ್ಯಾಸ ಇದೆ ಆವಾಗ ಇವಾಗ. ಹೌದಲ್ಲ ಹೇಳಿ? ಅದಕ್ಕೆ ನಾ ಏನ್ ಕೇಳಿದ್ರೆ ನೀವು ಮಕ್ಕಳಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ, ಆದಷ್ಟು ಕನ್ನಡ ಶಾಲೆಗೆ ಬರ್ಲಿ. ಕನ್ನಡ ಶಾಲೆಗೆ ಮಕ್ಕಳು ಬಂದವರಿಗೆ ಜನರಲ್ ನಾಲೆಜು ಮತ್ತೆ ಸಮಾಜದೊಳಗೆ ನಾವು ಯಾವ ರೀತಿ ಬೆರ್ತು ಉಳಿಬೇಕು, ಅವ್ರ ಜೊತೆ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ಕಾನ್ವೆಂಟ್ ಅವ್ರೇನಿಲ್ಲ, ಬಂದ್ರು ಪುಸ್ತಕ ಓದ್ರು, ಕೂತ್ರು, ಹೋಮ್ವರ್ಕ್ ಮಾಡಿದ್ರು, ಹೋದ್ರು. ಅಲ್ಲಿ ಕಾನ್ವೆಂಟಿಗೆ ಹೋದಂತ ಮಕ್ಕಳನ್ನ 2 ಜನ ಜೊತೆ ಆಡಿದ್ರು, ಇಲ್ಲಾಂದ್ರೆ ಮನೆಗೆ ಬಂದು ಕೂತ್ರು, ಮನೆ ರಿಲೇಷನ್ ಹೊರಗೆ ಕೂತಿದ್ರು, ಮಾತಾಡ್ತಾರೆ. ಅಟ್ಲೀಸ್ಟ್ ಒಳಗೆ ಬಂದು ಬಂದಿದ್ದಾರೆ ಅಂತ ಹೇಳಿದ್ರು. ಈ ಪರಿಸರನೇ ಹಾಗಾಗಿದೆ, ಅಲ್ಲಿ ಇಲ್ಲ ಅಂತ ನಮ್ಮ ಮಕ್ಕಳು ಮತ್ತೆ ಎಲ್ಲರೂ ಬಂದ್ರು, ಪರಿಸರನೇ ಆಗಿದೆ ಆಗಿದೆ. ಅದಕ್ಕಾಗಿ ಕನ್ನಡ ಶಾಲೆನೇ ಅವಿಂದ ಎಷ್ಟೋ ಜನ ಕನ್ನಡ ಶಾಲೆಗೆ ಕಲ್ತವ್ರೆ ಅಲ್ವಾ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದು. ಶ್ರೀ ಮಂಜುನಾಥ್ ನಾಯಕ್ ಇವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ನಮ್ಮ ಶಾಲೆಯ ಶಿಕ್ಷಕರಾದ ಶ್ರೀಮತಿ ಸಂಧ್ಯಾ ಬಿ ನಾಯಕ್ ಇವರಿಂದ. ಎಲ್ಲರಿಗೂ ನಮಸ್ಕಾರ. ಪಾಲಕ ಪೋಷಕರ ಸಭೆಗೆ ಆಗಮಿಸಿರುವಂತಹ
ಶ್ರೀಮತಿ ಗೀತಾ ಗಾಂವ್ಕರ್, ತಾಲೂಕು ಸಂಪನ್ಮೂಲ ವ್ಯಕ್ತಿಗಳು, ಸಾಮಾಜಿಕ ಪರಿಶೋಧನಾ ವಿಭಾಗ, ತಾಲೂಕು ಪಂಚಾಯತ್ ಅಂಕೋಲ ಇವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಮತ್ತು ನಮ್ಮ ಶಾಲಾ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಮಂಜುನಾಥ್ ನಾಯಕ್, ಶಿಶು ಅಭಿವೃದ್ಧಿ ಹಾಗೂ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಂಕೋಲ ಇವರಿಗೂ ಸಹಿತ ನಮ್ಮ ಶಾಲಾ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ನಮ್ಮ SDMC ಅಧ್ಯಕ್ಷರಾದ ಶ್ರೀ ರಾಜೇಗೌಡ ಇವರಿಗೂ ಸಹಿತ ಶಾಲಾ ಪರವಾಗಿ ಕಾರ್ಯಕ್ರಮದ ಪರವಾಗಿ ಹಾಗೂ ಈ ಸಾಮಾಜಿಕ ಪರಿಶೋಧನಾ ವಿಭಾಗದ ವಿದ್ಯಾರ್ಥಿಗಳಿಗೂ ಸಹಿತ ನಮ್ಮ ಶಾಲಾ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಉಪಾಧ್ಯಕ್ಷರಾದ ಗುಲಾಬಿ ಗೌಡ ಇವರಿಗೂ ಸಹಿತ ಶಾಲಾ ಪರವಾಗಿ ಕಾರ್ಯಕ್ರಮದ ಹಾಗೆ ಎಲ್ಲ SDMC ಸದಸ್ಯರಿಗೂ ಬಾಲಕ ಪೋಷಕರಿಗೂ ನಮ್ಮ ಶಾಲಾ ಪರವಾಗಿ ಹಾಗೂ ಕಾರ್ಯಕ್ರಮ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ವಿಜಿತಾ ಪೂರಿ ಅವರಿಗೂ ಸಹಿತ ಎಲ್ಲರ ಪರವಾಗಿ ಶಾಲಾ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಶಾಲೆಯ ಮುಖ್ಯ ಅಧಿಕಾರಿಯಾದ ಕಲ್ಪನಾ ನಾಯ್ಕ ಅವರಿಗೂ ಸಹಿತ ಶಾಲಾ ಪರವಾಗಿ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ಧನ್ಯವಾದಗಳನ್ನು ವಂದನಾರ್ಪಣೆ ಮಾಡಿದಂತಹ ಸಂಧ್ಯಾ ಪಿ ನಾಯ್ಕ್ ಇವರಿಗೆ ಧನ್ಯವಾದಗಳು. ಈಗ ರಾಷ್ಟ್ರಗೀತೆಯನ್ನು ಹಾಡಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು. ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕಾಗಿದೆ. Parade Vishram, Parade Saudhan, National Anthem begin. Jana Gana Mana Adinayaka Jaya He Bharata Bhagya Vidata Punjab Sindhu Gujarat Maratha Dravida Utkala Vanga Vindhya Himachala Yamuna Ganga Uchala Jaladi Taranga Tava Shubha Name Jage Tava Shubha Ashish Mage Gahe Tava Jaya Gata Jana Gana Mangala Dayaka Jaya He Bharata Bhagya Vidata Jaya He Jaya He Jaya He Jaya 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 He. ಮೇಡಮ್ ನಾವು